ಭಗವಂತ ಭಕ್ತನನ್ನು ಅನುಗ್ರಹಿಸಬೇಕು ಅಂತ ಎರಡೆರಡು ಹೆಜ್ಜೆ ಮುಂದಿಟ್ಟಿರ್ತಾನೆ. ಮಲಗಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿಯುವ, ನಲಿದರೆ ಒಲಿವ ನಿಮಗೆಂಬ ಸುಲಭನೋ ಹರಿ ತನ್ನವರ ನರೆಗಡಿಗೆ ಬಿಟ್ಟಗಲನು ಪ್ರಮಾದವನ ಒಲಿಸಲು ಅರಿಯದ ಪಾಮರರು ಬಳಲುವರು ಭವದೊಳಗೆ. ದಾಸರು ತಮ್ಮ ಅನುಭವದ ಮಾತನ್ನು ಅಂದಿದ್ದಾರೆ. ಮಾಡುವ ಕರ್ಮ ಭಕ್ತಿ ಪುರಸ್ಸರವಾಗಿರಬೇಕು. ಭಕ್ತಿಯೊಂದು ಇಲ್ಲ ಅಂತಂದ್ರೆ ಮಾಡಿದ ಎಲ್ಲ ಕರ್ಮಗಳು ಕೂಡ ವ್ಯರ್ಥ. ಆ ಭಕ್ತಿಯನ್ನು ಸಂಪಾದನೆ ಮಾಡುವುದು ಹೇಗೆ? ಯಾವ ಮಾರ್ಕೆಟ್ಗೆ ಹೋದ್ರೆ, ಎಷ್ಟು ದುಡ್ಡು ಕೊಟ್ರೆ, ಯಾವ ಮಾಲ್ಗೆ ಹೋದ್ರೆ ಭಕ್ತಿ ಸಿಗತ್ತೆ? ಹೂವಿನ ಭಕ್ತಿ ಸಿಗಬಹುದು, ಭಕ್ತಿ ಸಿಗುವುದಿಲ್ಲ. ಹೇಗೆ ಇದನ್ನು ಸಂಪಾದನೆ ಮಾಡೋದು? ಹಾಗಾದರೆ ಅವನು ಭಗವಂತ, ನಾವೆಲ್ಲ ಭಕ್ತರು. ಇಬ್ಬರನ್ನು ಬೆಸೆಯುವ ಕೊಂಡಿ ಭಕ್ತಿ ಸಿಗಬೇಕು ಅಂತಿದ್ರೆ ದಾಸವರೇಣ್ಯರು ರಚಿಸಿಕೊಟ್ಟಿರತಕ್ಕಂತಹ ಕೃತಿಗಳೇನಿದ್ದಾವೆ ಅವುಗಳ ನಿತ್ಯ ಅರ್ಥಾನುಸಂಧಾನ ಪುರಸ್ಸರವಾಗಿ ಒಂದಿಷ್ಟು ಹೊತ್ತು ಆಡಬೇಕು. ಎಷ್ಟು ದೊಡ್ಡ ಮಾರ್ಕೆಟಿಗೆ ಹೋದ್ರು, ಎಷ್ಟು ದುಡ್ಡು ಕೊಡ್ತೀನಿ ಅಂದ್ರು ಸಿಗದೇ ಇರುವಂತಹ ಆ ಭಕ್ತಿ ನಮ್ಮೊಳಗೇನೆ ಹುಟ್ಟಿ ಬರುತ್ತೆ. ನಮ್ಮೊಳಗೇನೆ ಹುಟ್ಟಿ ಬರುತ್ತೆ. ಆ ಭಕ್ತಿ ಇತ್ತು ಅಂತಂದ್ರೆ ಮಾಡಿದ ಎಲ್ಲ ಕರ್ಮಗಳನ್ನು ಕೂಡ ದೇವರು ಸ್ವೀಕಾರ ಮಾಡ್ತಾನೆ. ಅಲ್ಲ, ಸ್ವೀಕಾರ ಮಾಡುವುದಷ್ಟೇ ಅಲ್ಲ, ಕಾಣ ಸಿಗ್ತಾನೆ. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ, ಎಲ್ಲಿ ಭಕುತರು ಕರೆದರೆ ಅಲ್ಲೇ ಬಂದೊದಗುವನು. ಎಲ್ಲೆಲ್ಲೋ ಅಲ್ಲ, ನಮ್ಮ ಹೃದಯದೊಳಗೇನೆ ಭಗವಂತ ಕಾಣ್ತಾನಂತೆ. ಕಣ್ಣಿಗೆ ಎವೆಯಂದದಿ ನಮ್ಮ ಜೊತೆಗಿದ್ದು ನಮ್ಮನ್ನು ರಕ್ಷಿಸ್ತಾನೆ. ಅಂತಹ ಭಗವಂತನನ್ನು ಓರಿಸುವ ದಾರಿ ಭಕ್ತಿ. ಅದನ್ನು ಪಡೆಯಲಿಕ್ಕಿರತಕ್ಕಂತಹ ಏಕೈಕ ಸಾಧನ ಅರ್ಥಾನುಸಂಧಾನ ಪುರಸ್ಸರವಾದ ಈ ಭಜನೆ. ಕಾಯೇನ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ಮಾಡಬೇಕಂತ. ಮೂರು ಸಂಸ್ಥಾನಗಳು, ಮೂರು ಸಂಸ್ಥೆಗಳು ಕಾಯ ವಾಂಗ್ ಮನಸ್ಸುಗಳ ಪ್ರತಿರೂಪದಲ್ಲಿ ನಿಂತುಕೊಂಡು ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಅದರ ಫಲ ಜ್ಞಾನ, ಭಕ್ತಿ, ವೈರಾಗ್ಯ. ಅವುಗಳ ಸಂಪಾದನೆಗೆ ಕಾಯೇನ ವಾಚ ಮನಸ ಶ್ರಮಿಸ್ತಾ ಇರುವ ಈ ಮೂರು ಸಂಸ್ಥೆಗಳ ಶ್ರಮ ಇವತ್ತು ಸಾರ್ಥಕವಾಗಿದೆ. ದೇಶದಾದ್ಯಂತ ಹರಡಿ ನಿಂತಿರುವ ಭಗವದ್ಭಕ್ತರನ್ನು ಈ ಮೂರು ಸಂಸ್ಥೆಗಳು ಒಂದುಗೂಡಿಸಿ ಶ್ರೀಕೃಷ್ಣನ, ಶ್ರೀಮದ್ ಆಚಾರ್ಯರ, ಶ್ರೀಮದ್ ವಾದಿರಾಜಗುರು ಸಾರ್ವಭೌಮರ, ಮಂತ್ರಾಲಯ ಪ್ರಭುಗಳ, ವಿದ್ಯಾಮಾನ್ಯರ, ನಮ್ಮ ಗುರುಗಳ ಎಲ್ಲರ ಸನ್ನಿಧಾನದಲ್ಲಿ ಇವತ್ತು ಇದು 3ನೇ ಬಾರಿ ವಾರ್ಷಿಕ ಉತ್ಸವವನ್ನು ನಡೆಸ್ತಾ ಇದೆ. ಒಬ್ಬರನ್ನಲ್ಲ, ಇಬ್ಬರನ್ನಲ್ಲ, ಒಂದು ಬಗೆಯಲ್ಲ, ಎರಡು ಬಗೆಯಲ್ಲ, 10 ಹಲವು ಬಗೆಗಳಲ್ಲಿ ದಾಸಾಹಿತ್ಯದ ಕುರಿತಾಗಿರತಕ್ಕಂತಹ ಚಿಂತನೆಯನ್ನು ಹುಟ್ಟು ಹಾಕಿ ಬಡಿದೆಬ್ಬಿಸಿ ಆ ದಿಸೆಯಲ್ಲಿ ಪ್ರವೃತ್ತರಾಗುವಂತೆ ಮಾಡಿ ಎಲ್ಲರನ್ನು ಕೂಡ ಹರಿಭಕ್ತಿಯಲ್ಲಿ ಮೀಸಿದ ಮೂರು ಸಂಸ್ಥೆಗಳನ್ನು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಇಷ್ಟು ವರ್ಷಗಳ ಕಾಲ ಹಿರಿಯರ ಮೂಲಕ ಇಂತಹ ಎಲ್ಲ ಕಾರ್ಯಗಳು ಮಾಡಿಸುವುದು ಕಂಡಿದ್ದೆವು. ಈ ಬಾರಿಯ ವಿಶೇಷ ಪುಟ್ಟ ಪುಟ್ಟ ಮಕ್ಕಳಿಗೂ ಕೂಡ, ಪುಟ್ಟ ಪುಟ್ಟ ಮಕ್ಕಳ ಕೈಯಲ್ಲಿ ಆ ಎರಡು ಮಕ್ಕಳು ಒಂದು ಹಾಡಿತು, ಒಂದು ನರ್ತನ ಮಾಡಿತು. ಮಾಡಬೇಕು ಅಂತಿದ್ರೆ
ಅದರ ಅರ್ಥಾನುಸಂಧಾನವನ್ನು ಹೇಗೆ ಮಾಡಿಕೊಂಡದು ಆ ಹಾಡೋದು ಹಾಡಿದೆ, ನರ್ತನ ಮಾಡೋದು ನರ್ತನ ಮಾಡಿದೆ. ಆ ಹುಡುಗ ಬಂದು ಏಕಪಾತ್ರ ಅಭಿನಯ ಮಾಡಿದ. ನಮ್ಮ ಭವಿಷ್ಯ ಅದು ಭದ್ರ ಅನ್ನೋದು ಈ ಮೂಲಕ ಕಂಡುಕೊಂಡಿದ್ದೇವೆ. ಮುಂದಿನ ವರ್ಷಗಳಲ್ಲಿ ಈ ವರ್ಷದಿಂದ ನಡೆದಂತಹ ಈ ತನಕ ನಡೆದಂತಹ ಹಿರಿಯರ ಪಾಲಿನ ಈ ಎಲ್ಲ ಕಾರ್ಯಗಳು ಹಾಗೆ ಇರಲಿ. ಅದರ ಜೊತೆಗೆ ಅದೇ ಪ್ರಮಾಣದಲ್ಲಿ ಮಕ್ಕಳಿಂದಲೂ ಕೂಡ ಅದೇ ಪ್ರಮಾಣದಲ್ಲಿ ಈ ಬಾರಿ ಔಷಧಿಗೆ ಎಂಬಂತೆ 1-2 ಕಂಡಿದ್ದೇವೆ. ಮುಂದಿನ ವರ್ಷಗಳಲ್ಲಿ ಹಾಗಲ್ಲ, ಮಕ್ಕಳ ಕೈಯಿಂದಲೂ ಕೂಡ ಇದೇ ಪ್ರಮಾಣದಲ್ಲಿ ಈ ಎಲ್ಲ ಚಟುವಟಿಕೆಗಳನ್ನು ಮಾಡಿಸಬೇಕು. ಯಾಕೆ ನಮ್ಮ ಮಕ್ಕಳು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಅವರ ಕೈಯಿಂದ ಇಂತಹ ಕಾರ್ಯವನ್ನು ಮಾಡಿಸಿ ಪ್ರಹ್ಲಾದ, ಧ್ರುವ, ನಚಿಕೇತ ಇವರೆಲ್ಲ, ಸತಿ, ಸಾವಿತ್ರಿ ಇವರೆಲ್ಲರೂ ಕೂಡ ಮುಂದಿನ ದಿವಸಗಳಲ್ಲಿ ಹುಟ್ಟಿ ಬರುವಂತಹ ವೈಭವವನ್ನು ನಾವೆಲ್ಲ ಕಣ್ತುಂಬ ಕಾಣುವಂತಹ ಯೋಗವನ್ನು ಈ 3 ಸಂಸ್ಥೆಗಳು ವಿಶೇಷವಾದ ಜವಾಬ್ದಾರಿ ವಹಿಸಿ ಮಾಡಬೇಕು ಎಂದು ನಾವು ಆಶಿಸ್ತಾ ಇದ್ದೇವೆ. ಆ ರೀತಿ ಈ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರತಕ್ಕಂತಹ 3 ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳನ್ನು ಅದರಂತೆ ಇವತ್ತು ಇಲ್ಲಿ ಬಂದು ನಿರಂತರವಾಗಿ ತಾವು ಏನು ಶ್ರಮ ಪಟ್ಟಿದ್ದೇವೆ, ನಿರಂತರವಾಗಿ ವರ್ಷದ ಉದ್ದಕ್ಕೂ ತೋರಿಸಿರತಕ್ಕಂಥ ಶ್ರಮದ ಸ್ವರೂಪ ಏನು ಎಂಬುದನ್ನು ತೋರಿಸಿಕೊಟ್ಟಿದ್ದೀರಿ. ಎಲ್ಲರಿಗೂ ಕೂಡ ಗುರುಗಳ ಮುಖೇನ ಶ್ರೀಕೃಷ್ಣನ, ಶ್ರೀರಾಮನ ಅನುಗ್ರಹದ ಶ್ರೀರಕ್ಷೆ ಬದುಕಲ್ಲಿ ನಿರಂತರ ಇರಲಿ. ಬರಬಹುದಾದ ಏನೇ ಆಪತ್ತುಗಳಿದ್ದರೂ, ದುಃಖಗಳಿದ್ದರೂ, ಸಂಕಷ್ಟಗಳಿದ್ದರೂ ದೇವರದನ್ನೆಲ್ಲ ದೂರ ಮಾಡಿ ನಿತ್ಯ ಸುಖ, ಸಂತೋಷ, ಸಮೃದ್ಧಿಯನ್ನು ಕರುಣಿಸಲಿ ಅಂತ ದೇವರು ಪ್ರಾರ್ಥಿಸ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಪೂಜ್ಯ